ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಜಮಖಂಡಿಯಲ್ಲಿ 77ನೇ ಗಣರಾಜ್ಯೋತ್ಸವದ ಸಂಭ್ರಮ. ಉಪವಿಭಾಗಾಧಿಕಾರಿ ಶ್ವೇತಾ ಬಿಡೇಕರ್ ಅವರಿಂದ ಧ್ವಜಾರೋಹಣ. ಜಮಖಂಡಿ ನಗರದ ಐತಿಹಾಸಿಕ ತಾಲೂಕು ಕ್ರೀಡಾಂಗಣದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಮತ್ತು ದೇಶಭಕ್ತಿಯಿಂದ ಆಚರಿಸಲಾಯಿತು. ದಿನಾಂಕ ಜನವರಿ 26, 2026 ರಂದು ಮುಂಜಾನೆ 9 ಗಂಟೆಗೆ ಸರಿಯಾಗಿ ಜಮಖಂಡಿ ಉಪವಿಭಾಗಾಧಿಕಾರಿಗಳಾದ ಶ್ರೀಮತಿ ಶ್ವೇತಾ ಮೋಹನ್ ಬಿಡೇಕರ್ ಅವರು ರಾಷ್ಟ್ರಧ್ವಜವನ್ನು ಏರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಗೌರವಾನ್ವಿತ ಸಮಾರಂಭದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದರು. ನಾಡೋಜ ಶ್ರೀ ಜಗದೀಶ್ ಗುಡಗುಂಟಿ, ಶಾಸಕರು, ಜಮಖಂಡಿ ವಿಧಾನಸಭೆ ಮತಕ್ಷೇತ್ರ, ಶ್ರೀ ಅನಿಲ್ ಬಡಿಗೇರ್, ತಾಲೂಕು ದಂಡಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಗಣರಾಜ್ಯೋತ್ಸವ ಸಮಿತಿ, ಶ್ರೀ ಸೈಯದ್ ರೋಷನ್ ಜಮೀರ್ ಎಸ್, ಪೊಲೀಸ್ ಉಪಾಧೀಕ್ಷಕರು, ಡಿವೈಎಸ್ಪಿ, ಶ್ರೀ ಸಚಿನ್ ಮಾಚಕನೂರ, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ, ಜ್ಯೋತಿಗಿರೀಶ ಎಸ್, ಪೌರಾಯುಕ್ತರು, ನಗರಸಭೆ ಜಮಖಂಡಿ, ಶ್ರೀ ಎಕೆ ಬಸಣ್ಣವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಪೊಲೀಸ್ ಇಲಾಖೆ, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್, ಸೇವಾದಳ ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ಪರೇಡ್ ನಡೆಯಿತು. ಸಾರ್ವಜನಿಕರು, ಶಿಕ್ಷಕರು, ಪತ್ರಕರ್ತರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಪರ ಭಾಷಣ, ಗಣ್ಯರಿಗೆ ಸನ್ಮಾನ ಹಾಗೂ ವಂದನಾರ್ಪಣೆಯೊಂದಿಗೆ ಗಣರಾಜ್ಯೋತ್ಸವವು ಅತ್ಯಂತ ಅದ್ದೂರಿಯಾಗಿ ಮುಕ್ತಾಯಗೊಂಡಿತು. ಬ್ಯೂರೋ ರಿಪೋರ್ಟ್, ಅನ್ನದಾತ ಕನ್ನಡ ಸುದ್ದಿ ವಾಹಿನಿ, ಜಮಖಂಡಿ. ಗುಣ ಸಾವಿರ ಸಾವಿರ ಹೆಜ್ಜೆಗಳು ಭಾರತದ ಪ್ರಗತಿಯ ಗೆಜ್ಜೆಗಳು ಎನ್ನುವಂತಹ ಪದ ಸಂಚಲನದ ಮೂಲಕ ದೇಶಕ್ಕೆ ಗೌರವ ಸಲ್ಲಿಸೋಣ. ಮೊದಲನೇದಾಗಿ ಪೊಲೀಸ್ ತಂಡ, ಅದರ ನಾಯಕರು ಎಸ್ ಆದರ್ಗಿ ಅವರು, ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಪಥಸಂಚಲನದವರು ವಂದನೆಯನ್ನ ಸ್ವೀಕಾರ ಮಾಡಿದ್ದಾರೆ. ಎರಡನೇದಾಗಿ ಪೊಲೀಸ್ ತಂಡದ ಹಿಂದಿರುವ ಗೃಹ ರಕ್ಷಕ ದಳ ನಾಯಕರು ಅನಿಲ್ ಹೂಗಾ, ನಂತರದ ವಂದನೆ ಎನ್ಸಿಸಿ ಎಸ್ಟಿ ಬಿಎಲ್ಡಿ ಕಾಲೇಜ್ ರಾಕೇಶ್ ತಾವ್ಸಿ ಅವರ ನೇತೃತ್ವದಲ್ಲಿ. ಎನ್ಸಿಸಿ ಎಸ್ಡಬ್ಲ್ಯೂ ಬಿಎಲ್ಡಿ ಕಾಲೇಜ್ ಭಕ್ತಿ ಕೋಟೆಯವರ ನೇತೃತ್ವದಲ್ಲಿ. ಎನ್ಸಿಸಿ ಎಸ್ಡಿ ತುಂಗಲ್ ಕಾಲೇಜ್ ಆದರ್ಶ್ ನಿಂಗಣ್ಣ ಅವರ ನೇತೃತ್ವದಲ್ಲಿ. ಎನ್ಸಿಸಿ ಎಸ್ಡಬ್ಲ್ಯೂ ತುಂಗಲ್ ಕಾಲೇಜ್ ಸ್ಪರ್ಧಾ ರೋವರ್ಸ್ ಅಂಡ್ ರೇಂಜರ್ಸ್ ಬಿಎಲ್ಡಿ ಕಾಲೇಜ್ ಸೌಮ್ಯ ಅರ್ಕೇರಿ ಅವರ ನೇತೃತ್ವದಲ್ಲಿ. ಎನ್ಎಸ್ಎಸ್ ಬಿಎಲ್ಡಿ ಕಾಲೇಜ್ ಜಮಖಂಡಿ ರಾಕೇಶ್ ನಂದೇಶ್ವರ್ ಅವರ ನೇತೃತ್ವದಲ್ಲಿ. ರೋವರ್ಸ್ ಅಂಡ್ ರೇಂಜರ್ಸ್ ಬಿಎಲ್ಡಿ ಪಿಯು ಕಾಲೇಜ್ ಪ್ರೀತಿಕಾ ಮಂಜರ್ಗಿ ಅವರ ನೇತೃತ್ವದಲ್ಲಿ. ಸ್ಕೌಟ್ ಜ್ಞಾನ ಗಂಗೋತ್ರಿ ಪ್ರವೀಣ್ ನಗರ್ಜಿ ಅವರ ನೇತೃತ್ವದಲ್ಲಿ. ಗೈಡ್ಸ್ ದಿವ್ಯಾ ಹುಕ್ಕಿ ಅವರ ನೇತೃತ್ವದಲ್ಲಿ. ಗೈಡ್ಸ್ ಜಿಜಿ ಹೈಸ್ಕೂಲ್ ಸಂಜನಾ ಗೋರ್ನಾಳೆ ಅವರ ನೇತೃತ್ವದಲ್ಲಿ. ಸೇವಾದಳ್ ಗಿರೀಶ್ ನಗರ್ ಚಿಂತನಾ ನಾಯ್ಕ ಅವರ ನೇತೃತ್ವದಲ್ಲಿ. ಗೈಡ್ಸ್ ಗಿರೀಶ್ ನಗರ್, ಸೇವಾದಳ್ ಜಿವಿಎಂಪಿಎಸ್ ತಪ್ಸಂ ಚೌಧರಿ ನೇತೃತ್ವದಲ್ಲಿ. ಜಿವಿಎಸ್ ನಂಬರ್ 3. ಸಾವಿರ ಸಾವಿರ ಹೆಜ್ಜೆಗಳು ಭಾರತದ ಪ್ರಗತಿಯ ಗೆಜ್ಜೆಗಳು ಎನ್ನುವಂತಹ ಪದ ಸಂಚಲನವನ್ನ
ನೆರವೇರಿಸಿರುವಂತ ಎಲ್ಲ ಶಾಲಾ ತಂಡಗಳಿಗೂ ಹಾಗೂ ಎಲ್ಲ ಒಂದು ಪಥಸಂಚಲನದಲ್ಲಿ ಪಾಲ್ಗೊಂಡಿರುವ ಎಲ್ಲ ದಳಗಳಿಗೂ ಒಂದೇ. ಎಲ್ಲರಿಗೂ ಶುಭ ಮುಂಜಾನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಗಣರಾಜ್ಯ ಎಂದರೆ ಕೇವಲ ಆಡಳಿತ ವ್ಯವಸ್ಥೆಯಲ್ಲ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಜೀವನ ವಿಧಾನ ಅಂತ ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಅವರು ಗಣರಾಜ್ಯ ಭಾರತವು ಜನರ ಇಚ್ಛೆಯಿಂದ ನಡೆಯುವ ದೇಶ, ಇಲ್ಲಿ ಅಧಿಕಾರದ ಮೂಲ ಜನರೇ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರು ನಿಜವಾದ ಗಣರಾಜ್ಯವೆಂದರೆ ಅತಿ ದುರ್ಬಲನಿಗೂ ನ್ಯಾಯ ದೊರಕುವಂತಹ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏಕತೆ ಇಲ್ಲದ ಗಣರಾಜ್ಯ ದುರ್ಬಲವಾಗ್ತದೆ ಅಂತ ಹೇಳಿ ಏಕತೆಯೇ ಗಣರಾಜ್ಯ, ಭಾರತದ ಗಣರಾಜ್ಯದ ಶಕ್ತಿ ಅಂತಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಭಾರತದ ಗಣರಾಜ್ಯ ಅಂತಂದ್ರೆ ಜನರಿಗೆ, ಜನರಿಗಾಗಿ, ಜನರಿಂದ, ಜನರ ಮೂಲಕ ನಡೆಯುವಂತಹ ನ್ಯಾಯಸಮ್ಮತ ಆಡಳಿತ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳುವುದಾದರೆ ನಮ್ಮ ಭಾರತದ ಪ್ರಪಂಚದಲ್ಲಿ ಬಲಿಷ್ಠ ಭಾರತವನ್ನ ಹುಟ್ಟುವುದಕ್ಕೆ ಕಾರಣ ಆಗಿರುವುದೇ ಈ ಗಣರಾಜ್ಯ. 77ನೇ ಗಣರಾಜ್ಯೋತ್ಸವವನ್ನ ನಾವಿವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಐತಿಹಾಸಿಕ ಪೋಲೋ ಮೈದಾನದಲ್ಲಿ, ಜಮಖಂಡಿಯ ಈ ಮೈದಾನದಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಉತ್ಸವವನ್ನ, ರಾಜ್ಯೋತ್ಸವವನ್ನ ಮಾಡ್ತಾ ಇದ್ದೇವೆ, ಗಣರಾಜ್ಯೋತ್ಸವವನ್ನ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ವೇದಿಕೆಯ ಮೇಲೆ ಆಸೀನ. ನಮಸ್ಕಾರ ಅನ್ನದಾತ ವೀಕ್ಷಕರೇ. ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.